ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನ ಕಸ್ತೂರಿ, ಪರಮ ಪೂಜ್ಯ ಹವಾಮಲಿನಾಥರ ಭವಿಷ್ಯಲಿಂಗ ಆಶ್ರಮ, ಮನಗೋಳಿ ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲೆ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣು ಶರಣಾರ್ಥಿಗಳು. ಇಂದು ನಾನು ನಿಜ ಭಕ್ತಿ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ನಾವು ಜೀವನದ ಉದ್ದಕ್ಕೂ ಹಬ್ಬ ಹರಿದಿನಗಳಲ್ಲಿ ಗುರು ಹಿರಿಯರನ್ನು ಆರಾಧಿಸುತ್ತೇವೆ. ನಮ್ಮ ನಿಜಭಕ್ತಿ ಕೇವಲ ನಾಟಕ, ಪ್ರದರ್ಶನ, ಡಂಬಾಚಾರ, ಬೂಟಾಟಿಕೆಯಿಂದ ಕೂಡಿರಬಾರದು. ಅದು ಒಂದು ವೇಳೆ ಪ್ರದರ್ಶನವಾದರೆ ಆ ಶಿವನ ಸಾಕ್ಷಾತ್ಕಾರ ನಮಗಾಗುವುದಿಲ್ಲ. ಹಬ್ಬ ಹರಿದಿನಗಳಲ್ಲಿ ಗುರು ಹಿರಿಯರು ಕಾಡುತ್ತಾರೆ ಎಂದು ಪೂಜಿಸುತ್ತೇವೆ, ಆರಾಧಿಸುತ್ತೇವೆ. ಇದ್ದಾಗ ಅವರಿಗೆ ಒಂದು ತುತ್ತು ಅನ್ನ ನೀಡದೆ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಕಳಿಸುವುದು, ಸತ್ತ ಮೇಲೆ ಅವರನ್ನು ಪೂಜಿಸಿ ಅವರು ತಿನ್ನುವ ವಸ್ತುಗಳನ್ನು ಇಟ್ಟು ಭಾವಪೂರ್ಣ ಶ್ರದ್ಧಾಂಜಲಿ ಎಂದು ಪೇಪರದಲ್ಲಿ ಕೊಟ್ಟು ಊಟಾಟಿಕೆಯನ್ನು ಪ್ರದರ್ಶಿಸುತ್ತೇವೆ. ಇದ್ದಾಗ ನೋಡದ ಮಕ್ಕಳು ತಂದೆಯ ತಾಯಿಯ ಆಸ್ತಿಯನ್ನೇ ಬಗೆಯುತ್ತಾರೆ. ಇದ್ದಾಗ ಗಂಡನಿಗೆ ತುತ್ತು ಅನ್ನು ನೀಡದ ಹೆಂಡತಿ ಆಕೆ ಇದ್ದರೇನು ಹೋದರೇನು. ಇದ್ದಾಗ ತಂದೆ ತಾಯಿಗಳ ಮಾತನ್ನು ಕೇಳದ ಮಕ್ಕಳು ಇದ್ದರೇನು ಹೋದರೇನು. ಆದರೆ ಸತ್ತ ಮೇಲೆ ಅವರು ತಿನ್ನುವ ಆಹಾರ ವಸ್ತುಗಳನ್ನು ಇಟ್ಟು 4 ಜನರಿಗೆ ಊಟ ಮಾಡಿಸಿ ಪ್ರದರ್ಶನ ಮಾಡುತ್ತಾರೆ. ಹೀಗೆ ನಾವು ನಿಜಭಕ್ತಿಯಿಂದ ಪೂಜೆ ಮಾಡಿದರೆ ಮಾತ್ರ ನಮಗೆ ಶಿವನ ಸಾಕ್ಷಾತ್ಕಾರವಾಗುತ್ತದೆ. ಇನ್ನು ಗುಡಿ ಗುಂಡಾರಗಳಿಗೆ ಹೋಗಿ ಭಜನೆ, ಆರತಿ, ಜಪ, ತಪ ಎಲ್ಲವನ್ನೂ ಮಾಡುತ್ತೇವೆ.